ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತೊಂದು ಒಳ್ಳೆ ಸೂಪರ್ ಯಮ್ಮಿ ರೆಸಿಪಿ ಜೊತೆ ನಾನು ವಾಪಸ್ ಬಂದಿದ್ದೀನಿ. ಬನ್ನಿ ಏನೇನು ಬೇಕು ಅಂತ ನೋಡೋಣ. ಫಸ್ಟು ನಮ್ಮ ಸೋಯಾ ಪಲಾವ್ಗೆ ಫಸ್ಟು ನಾನು ತೊಗೊಂಡಿರೋದು ಒಂದು 2 ಕಪ್ ದೊಡ್ಡ ಕಪ್ ಆಗೋಷ್ಟು ಸೋಯಾ, ಮತ್ತು ಇಲ್ಲಿ ಒಂದು 2 ಈರುಳ್ಳಿ, ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಒಂದು 8ರಿಂದ 10 ಹಸಿಮೆಣಸಿನ್ಕಾಯಿ, ಮತ್ತು ಪಲಾವ್ ಸಾಮಾನಿಗೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಕಲ್ಲೂವ, ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಫಸ್ಟು ನಾನೇನು ಸೋಯಾ ತೊಗೊಂಡಿದ್ದೆ ಅದಕ್ಕೆ ಹಾಟ್ ವಾಟರ್ ಹಾಕಿ ನೆನೆಸ್ಕೊತಾ ಇದ್ದೀನಿ. ಬಿಕಾಸ್ ಈ ನೀರನ್ನ ನಾವು ಚೆನ್ನಾಗಿ ನೆನೆಸ್ಕೊಂಡು ಸೋಯಾನ ಇದರಲ್ಲಿ ಆಮೇಲೆ ಇದನ್ನು ಹಿಂಡಬೇಕು. ಸೊ ಒಂದು 5 ಮಿನಿಟ್ಸ್ ಇಲ್ಲಿ ರೆಸ್ಟ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ. ಸೊ ಅಷ್ಟರಲ್ಲಿ ನಾನು ಇಲ್ಲಿ ಮಸಾಲೆಗೆ ಬೇಕಾಗಿರೋ ಅಂಥ ಪದಾರ್ಥಗಳನ್ನ ಇಲ್ಲಿ ಒಂದು ಬಾಣಲಿ ಹುರ್ಕೊತೀನಿ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು 3 to 4 ಟೇಬಲ್ ಸ್ಪೂನಷ್ಟು ಇವಾಗ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಕಲ್ಲೂವ, ಈ ಥರ ಎಲ್ಲ ಮರಾಠಿ ಮೊಗ್ಗು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಚೆನ್ನಾಗಿ ಒಂದು ಘಮ ಬರೋವರೆಗೂ. ಇದಂತೂ ನಾನ್ ವೆಜ್ ತಿಂದೇ ಇರೋರಿಗೆ ಒಂದು ದೊಡ್ಡ ಆಪ್ಷನ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಇದು. ಯಾರ್ಯಾರು ಸೋಯಾ ತಿನ್ನಲ್ವೋ ಅವ್ರು ಕೂಡ ತಿನ್ನೋಕ್ಕೆ ಶುರು ಮಾಡಿಬಿಡ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ಈಗ ನಾನು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಮತ್ತೆ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಂತೂ ನಮ್ಮ ಮನೆಯಲ್ಲಿ ಶ್ರಾವಣದಲ್ಲಿ ಕಂಪಲ್ಸರಿ ಫುಡ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನ್ ವೆಜ್ ತಿಂದೇ ಇರೋ ಕಾರಣ ಇದನ್ನಂತೂ ರೆಗ್ಯುಲರಾಗಿ ರಿಪೀಟ್ ಮಾಡ್ತಾ ಇರ್ತೀವಿ. ಹೌದು, ಯಾಕಂದರೆ ಇದು ನಾನ್ ವೆಜ್ ತಿಂದೇ ಇದ್ದಾಗ ನಮಗೆ ನಾನ್ ವೆಜ್ ತಿನ್ನಬೇಕು ಅಂತ ಫೀಲಿಂಗ್ ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ಇದು ನಮಗೆ ಅದರಷ್ಟೇ ಒಂದು ಕಾಂಪ್ ಆಫ್ ಮಾಡುತ್ತೆ ಈ ಸೋಯಾ ಪಲಾವ್. ನಮ್ಮ ಮನೆಯಲ್ಲಿ ಹೈ ಪ್ರೋಟೀನ್ ತೊಗೊಳ್ಳೋದ್ರಿಂದ ನನ್ನ ಹಸ್ಬೆಂಡ್ ಜಿಮ್ಗೆ ಹೋಗಬೇಕಾದ್ರೆ ಅವರು ಈ ರೆಸಿಪಿ ಆ್ಯಕ್ಚುಲಿ ನಮಗೆ ಟ್ರೈ ಮಾಡೋಕ್ಕೆ ಹೇಳಿದ್ದು. ನಾವು ಯೂಶ್ವಲಾಗಿ ರೆಗ್ಯುಲರಾಗಿ ಚಿಕನ್ ಪಲಾವ್ ಮಾಡಬೇಕಾದಾಗ ಒಂದು ಸಲ ಇದನ್ನು ಸೋಯಾನ ಆ್ಯಡ್ ಮಾಡಿ ಅಂತ ಹೇಳಿದ್ರು. ಆವಾಗಲಿಂದ ನಮ್ಮ ಮನೇಲಿ ಈ ರೆಸಿಪಿ ಸ್ಟಾರ್ಟ್ ಆಗಿದ್ದು. ನೋಡಿ, ಈಗ ನಾನು ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು ಚೆನ್ನಾಗೆ ಟೊಮೆಟೊ ಆ್ಯಡ್ ಮಾಡಿದ್ಮೇಲೆ. ಮತ್ತು ಇದು 1 ಪಾಟ್ ರೆಸಿಪಿ ಆಗಿರೋದ್ರಿಂದ ತುಂಬ ಈಸಿಯಾಗೂ ಇರುತ್ತೆ, ನಮಗೆ ಕನ್ವೀನಿಯೆಂಟಾಗೂ ಇರುತ್ತೆ ಅರ್ಜೆಂಟಾಗಿ ಮಾಡೋ ಟೈಮಲ್ಲಿ. ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಡೈರೆಕ್ಟ್ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಬೋದು. ಇಲ್ಲಿ ಮತ್ತೆ ಮಿಕ್ಸಿಗೆ ಹಾಕಿ ರುಬ್ಬೋದ್ರಿಂದ ನಾನು ತರ್ತರಿಯಾಗಿ ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿನ. ಇಲ್ಲಿ ಕೆಲವೊಂದು ಡಿಶಸ್ಸು ನಾವು ಅಚಾನಕ್ಕಾಗಿ ಮಾಡಿದ್ರೂ ಕೂಡ ಅದು ನಮ್ಮ ಲೈಫಲ್ಲಿ ಒಂದು ಪಾರ್ಟ್ ಆಗೋಗುತ್ತೆ. ಸೊ ಅದನ್ನು ನಾವು ರೆಗ್ಯುಲರಾಗಿ ಮಾಡೋಕ್ಕೆ ಶುರು ಮಾಡ್ತೀವಿ. ಅದರಲ್ಲಿ ಒಂದು ಡಿಶ್ಶು ಅಂದರೆ ಇದು ಅಂತ ಹೇಳ್ಬೋದು. ಹೌದು, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಈ ಥರ, ಈ ಮಸಾಲೆ ಹಾಕಿ, ಆಮೇಲೆ ನೀವೇ ಹೇಳ್ತೀರಾ. ಈಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಡೈರೆಕ್ಟಾಗೆ ಪೌಡರ್ಸ್ ಎಲ್ಲ ಹಾಕಿ ಮಾಡ್ಬೋದು, ಬಟ್ ಈ ಪೇಸ್ಟ್ನ ಹಾಕಿ ಮಾಡೋದ್ರಿಂದ ಇದ್ರದ್ದು ಟೇಸ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಸೇಮ್ ಚಿಕನ್ ಬಿರಿಯಾನಿ ತಿನ್ನೋ ಫೀಲಿಂಗೇ ಬರುತ್ತೆ, ಎಸ್ಪೆಷಲಿ ನಾನ್ ವೆಜಿಟೇರಿಯನ್ಸ್ಗೆ. ವೆಜಿಟೇರಿಯನ್ಸು ನೀವು ಇದನ್ನು ಟ್ರೈ ಮಾಡಿ ಆಮೇಲೆ ಹೇಳಬೇಕಾಗತ್ತೆ. ಇನ್ನು ಸೋಯಾಲಂತೂ ಸುಮಾರು ವೆರೈಟೀಸ್ ಆಫ್ ಡಿಶಸ್ ಮಾಡ್ತಾರೆ. ಇನ್ನು ನಮ್ಮ ಮನೇಲಿ ಕೂಡ ಈ ಪಲಾವ್ ಜೊತೆಗೆ ಸೋಯಾ ಕಬಾಬ್, ಸೋಯಾ ಮಂಚೂರಿ ಈ ಥರ ಕೂಡ ನಾವು ಸುಮಾರು ಟ್ರೈ ಮಾಡಿದ್ದೀವಿ. ಬಿಕಾಸ್ ಇದು ಹೈ ಇನ್ ಪ್ರೋಟೀನ್ ಆಗಿರೋದ್ರಿಂದ ನಮ್ಮ ಒಂದು ಡೈಲಿ ಲೈಫಲ್ಲಿ ಇದನ್ನು ನಾವು ತೊಗೊಳ್ಳೋದು ತುಂಬ ಅವಶ್ಯಕತೆ. ಮತ್ತು ಇವಾಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿ ಸಾಕಾಗುತ್ತೆ. ಬಿಕಾಸ್ ನಾನಿಲ್ಲಿ ಪ್ರಿಪೇರ್ ಮಾಡ್ತಾ ಇರೋದು 1 kg ಸೋಯಾ ಪಲಾವು. ಸೊ 1 kgಗೆ 8ರಿಂದ 10 ಹಸಿಮೆಣ್ಸಿನ್ಕಾಯಿ. ಇಲ್ಲಿ ನೀವು ಖಾರಕ್ಕೆ ಬೇಕಾದ್ರೆ ಮೆಣಸು ಕೂಡ ನೀವು ಹಾಕೋಬೋದು, ಹಸಿಮೆಣ್ಸಿನ್ಕಾಯಿ ತಿಂದೇ ಇರೋರು. ಮತ್ತು ಬರೀ ಖಾರದ ಪುಡಿ ಇಲ್ಲ ಒಣಗಿನ ಮೆಣಸಿನ್ಕಾಯಿ ಕೂಡ ನೀವು ಇದನ್ನು ಆ್ಯಡ್ ಮಾಡ್ಕೊಬೋದು. ಬಿಕಾಸ್ ಸುಮಾರು ಜನ ಹಸಿಮೆಣ್ಸಿನ್ಕಾಯಿ ತಿಂದೇ ಇರೋ ಕಾರಣ ಇದನ್ನು ನೀವು ಇಲ್ಲಿ ಸಬ್ಸ್ಟಿಟ್ಯೂಟಾಗಿ ಆ್ಯಡ್ ಮಾಡ್ಕೋಬೋದು. ಮತ್ತು ಇಲ್ಲಿ ಒಂದು 1/2 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಆಗೋವರೆಗೂ ಬಿಟ್ಟು ಲೋ ಫ್ಲೇಮಲ್ಲಿ ಆಮೇಲೆ ಇದನ್ನು ನಾವು ರುಬ್ಕೊಬೇಕು. ಸೊ ಇವಾಗ ಸ್ವಲ್ಪ ಚೆನ್ನಾಗಿ ಆರೋಕ್ಕೆ ಬಿಟ್ಬಿಡೋಣ. ಆನ್ ದ ಅದರ್ ಹ್ಯಾಂಡ್ ನಾನಿಲ್ಲಿ ಸೋಯಾನ ಏನು ನೆನೆಸಿಟ್ಟಿದ್ದೆ ಅದನ್ನೇ ಇವಾಗ ಸ್ಕ್ವೀಸ್ ಮಾಡ್ಕೊಬೇಕು ಚೆನ್ನಾಗೆ. ಬಿಕಾಸ್ ಅದರಲ್ಲಿ ಒಂಚೂರು ನೀರಿನ ಅಂಶ ಇಲ್ಲದೇ ಇರೋ ಥರ ಸ್ಕ್ವೀಸ್ ಮಾಡ್ಕೊಬೇಕು. ನೆಕ್ಸ್ಟ್ ನಾವು ಇದನ್ನು ಮಸಾಲೆ ಒಳಗಡೆ ಹಾಕಿದಾಗ ಮಸಾಲೆನೆಲ್ಲ ಹೀರ್ಕೊಳ್ಬೇಕಿದು. ಸೊ ಒಂದು ಚೂರು ನೀರಿಲ್ದಂಗೆ ಇನ್ನೊಂದು ಪಾತ್ರೆಯಲ್ಲಿ ಸ್ಕ್ವೀಸ್ ಮಾಡ್ಕೊಳ್ಳಿ. ನಾವು ಯಾವುದೇ ಅಡುಗೆನಾಗಲಿ ತುಂಬ ಎಷ್ಟು ಇಷ್ಟಪಟ್ಟು ಮಾಡ್ತೀವೋ ಅಷ್ಟೇ ಇಷ್ಟಪಟ್ಟು ತಿನ್ನೋಕ್ಕೆ ಕೂಡ ಜನ ಇರಬೇಕು.
ಆಗಲೇ ನಾವು ಮಾಡೋ ಅಡುಗೆಗೆ ಒಂದು ಅರ್ಥ ಇರೋದು. ಮತ್ತು ನಾವು ಮಾಡಿರೋ ಅಡುಗೆಯಲ್ಲಿ ಸಣ್ಣ ಪುಟ್ಟ ತಪ್ಪು ಏನೇ ಇದ್ದರೂ ಅದನ್ನು ಸರಿ ಮಾಡ್ಕೊಬೋದು ಅವ್ರು ಹೇಳಿದಾಗ. ಆಗ ಇನ್ನಷ್ಟು ರುಚಿಯಾದ ಅಡುಗೆ ಮಾಡೋಕ್ಕೆ ನಮಗೆ ಯೂಸ್ ಆಗುತ್ತೆ. ಸೊ ನಮ್ಮ ಮನೇಲಂತೂ ನಾವು ಇದನ್ನು ಫಾಲೋ ಮಾಡೇ ಮಾಡ್ತೀವಿ. ಎಲ್ಲಿ ಮಿಸ್ಟೇಕ್ಸ್ ಆಗಿರುತ್ತೋ ಅಲ್ಲಿ ಸರಿ ಮಾಡ್ಕೊಳೋದ್ರಿಂದ ನಾವು ಆ ವಿಷಯದಲ್ಲಿ ಇನ್ನೂ ಇಂಪ್ರೂವ್ ಆಗ್ತೀವಿ ಕೂಡ. ಖಂಡಿತ ಮಾಡಿರೋ ಮಿಸ್ಟೇಕ್ಸ್ನಂತೂ ಮಾಡಲ್ಲ. ಸೊ ಇವಾಗ ನೋಡಿ, ನಾನು ಇದನ್ನು ಕಂಪ್ಲೀಟಾಗಿ ಇದರಲ್ಲಿರೋ ಎಲ್ಲ ವಾಟರ್ ಕಂಟೆಂಟ್ನು ಸ್ಕ್ವೀಸ್ ಮಾಡಿ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಡ್ರೈ ಆಗಿರಬೇಕು. ಈಗ ನಾನು ಮಸಾಲೆ ಏನಿದೆ ಅದನ್ನು ರುಬ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ಇದು ಪೇಸ್ಟ್ ಆಗಬೇಕು, ಫೈನ್ ಪೇಸ್ಟ್ ಆಗಬೇಕು, ಅಲ್ಲಿವರೆಗೂ ರುಬ್ಕೊಬೇಕು. ಇನ್ನು ಇನ್ನೊಂದು ಕುಕ್ಕರಲ್ಲಿ ನಮ್ಗೆ ಎಷ್ಟು ಎಣ್ಣೆ ಬೇಕೋ ಮತ್ತೆ ಅಷ್ಟು ಎಣ್ಣೆ ಹಾಕ್ಕೊಂಡು, ನಾನು ಆಗಲೇ ಹೇಳ್ದಂಗೆ ಇದು 1 ಪಾಟ್ ರೆಸಿಪಿ ಆಗಿರೋದ್ರಿಂದ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಸೋಂಪು, ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸೋಂಪು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು. ಆಮೇಲೆ ಇಲ್ಲಿ ಪಲಾವ್ ಎಲೆ ಒಂದು 4ರಿಂದ 5 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಇನ್ನು ಪಲಾವ್ ಎಲೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಬೇಕು. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದ್ರೂ ಸರಿ, ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿರೋದ್ರೂ ಸರಿ, ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಹಾಕ್ಕೊಳ್ಳಿ. ಆಗಲೇ ರುಬ್ಬೋದಕ್ಕೂ ಹಾಕಿರೋದ್ರಿಂದ ಒಂದು ಚಿಕ್ಕ ಸೈಜ್ ಆದರೂ ಸಾಕಾಗುತ್ತೆ. ಇದು ಆಪ್ಷನಲ್ಲು, ಹಾಕ್ಕೊಂಡೇ ಬೇಕಂತೇನಿಲ್ಲ, ಬಟ್ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ಇನ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಹಸಿ ವಾಸನೆ ಹೋಗಿ ಚೆನ್ನಾಗೆ ಒಂದು ಬ್ರೌನಿಷ್ ಕಲರ್ ಟರ್ನ್ ಹಾಕಬೇಕಾದ್ರೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡ್ಕೊಬೇಕು. ನಾನು ಆಗಲೇ ತೋರಿಸಿದ್ನಲ್ಲ ಮಸಾಲೆ ಗ್ರೀನ್ ಪೇಸ್ಟು, ಅದನ್ನು ಇವಾಗ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ಇದನ್ನು ಹಾಕ್ಕೊಂಡ್ಮೇಲೆ ಕೂಡ ಚೆನ್ನಾಗಿ ನೀವು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕು. ಬಿಕಾಸ್ ಆ ಮಸಾಲೆ ಇರೋ ಫ್ಲೇವರೆಲ್ಲ ಬಿಟ್ಕೊಬೇಕು. ಅಲ್ಲಿವರೆಗೂ ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡಬೇಕು. ಬಿಕಾಸ್ ಆಮೇಲೆ ನೀವು ಸೋಯಾ ಹಾಕೋದ್ರಿಂದ ಇದರಲ್ಲಿರೋ ಮಸಾಲೆ ಎಲ್ಲ ಅದಕ್ಕೆ ಹಿಡಿಬೇಕು. ಸೊ ಈ ಮಸಾಲೆ ಚೆನ್ನಾಗಿ ಘಮ ಬರೋವರೆಗೂ ನೀವು ಸ್ವಲ್ಪ ಹೊತ್ತು ಹುರ್ಕೊಬೇಕು. ಮೀನ್ ವೈಲ್ ಇಲ್ಲಿ ನಾನು 1 ಗ್ಲಾಸ್ ಅಕ್ಕಿ ತೊಗೊತಾ ಇದ್ದೀನಿ. ಇದು ಬಂದು ಒಂದು ಫುಲ್ ಗ್ಲಾಸಷ್ಟು ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೀನಿ, ಬಾಸ್ಮತಿ ರೈಸು. ಸೊ ಇದನ್ನು ತೊಳೆದಿಟ್ಕೊಂಡು ಮೀನ್ ವೈಲ್ ಇಲ್ಲಿ ನೋಡಿ ಮಸಾಲೆ ಕುದೀತಾ ಇದೆ. ಈ ಕುದಿಯೋ ಟೈಮಲ್ಲಿ ಈಗ ನಾವು ಧನಿಯಾ ಪೌಡರ್, ನಾನೇನು ನಿಮಗೆ ಧನಿಯಾ ಪೌಡರ್ 2 ಟೇಬಲ್ ಸ್ಪೂನ್ ತೋರಿಸಿದ್ನೋ ಅದನ್ನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮತ್ತೆ ನಾವು ಮಿಕ್ಸ್ ಮಾಡಿಬಿಟ್ಟು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮತ್ತೆ ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಇದನ್ನು ಬಿಡಿ. ಆಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ಸಾಲ್ಟ್ ನೀವು ಈ ಟೈಮಲ್ಲಿ ಹಾಕೋದ್ರಿಂದ ನಿಮಗೆ ನೀರು ಹಾಕೋಕ್ಕೆ ಮುಂಚೆ ನಿಮಗೊಂದು ಅಂದಾಜು ಗೊತ್ತಾಗುತ್ತೆ ಎಷ್ಟು ಹಾಕಬೇಕಾಗುತ್ತೆ ಈಗಲೇ ಅಂತ. ಮತ್ತು ನೀರು ಹಾಕಿದ್ಮೇಲೆ ಹಾಕಿದ್ರೂ ನಿಮಗೆ ಮತ್ತೆ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಈಗ ಆ್ಯಡ್ ಮಾಡ್ಕೊಂಡು ನೋಡಿಕೊಂಡ್ರೆ ಆಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಈಗ ಇದು ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನು ಸೋಯಾ ಹಾಕ್ತಾಯಿದ್ದೀನಿ. ಈ ಸೋಯಾ ಚಂಕ್ಸ್ ಏನಿದೆ ಇದು ಕಂಪ್ಲೀಟಾಗಿ ಮಸಾಲೆಯಲ್ಲಿ ಹಿಮ್ಮುರ್ಕೊಬೇಕು. ಈ ಮಸಾಲೆ ಎಲ್ಲ ಚೆನ್ನಾಗೆ ಸೋಯಾ ಚಂಕ್ಸ್ಗೆ ಹೀರ್ಕೊಳ್ಬೇಕು. ಸೊ ಅಲ್ಲಿವರೆಗೂ ಇದನ್ನು ಒಂದು 2 to 3 ಮಿನಿಟ್ಸ್ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡಿ ಹಾಗೆ. ಆಮೇಲೆ ನೀವು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಬೋದು. ನಿಮಗೆ ಮೆತ್ತಗೆ ಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡಿ, ಉದ್ರಿಗೆ ಬೇಕು ಅಂತಂದರೆ 1:2 ಮೆಜರ್ಮೆಂಟಲ್ಲಿ ಆ್ಯಡ್ ಮಾಡ್ಬೋದು. ನಾನಿಲ್ಲಿ 1:2 ಮೆಜರ್ಮೆಂಟಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ಆಲ್ರೆಡಿ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಅದರಲ್ಲೂ ಸ್ವಲ್ಪ ವಾಟರ್ ಕಂಟೆಂಟ್ ಇರುತ್ತಲ್ವ. ಸೊ 2 ಹಾಕಿದ್ರೆ ನನಗೆ ಕರೆಕ್ಟ್ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ, ಇನ್ಕ್ಲೂಡಿಂಗ್ ಮಸಾಲೆನೂ ಸೇರಿ. ಸೊ ಈಗ ನಾವು ಪರ್ಫೆಕ್ಟಾಗಿ ಉಪ್ಪು ನೋಡೋ ಟೈಮ್, ನಾನು ಆಗಲೇ ಸಾಲ್ಟ್ ಆ್ಯಡ್ ಮಾಡಿದ್ನಲ್ಲ, ಸೊ ಇವಾಗ ಚೆನ್ನಾಗಿ ಇದಕ್ಕೆ ಕಂಬೈನ್ ಆಗಿರುತ್ತೆ. ಈ ಟೈಮಲ್ಲಿ ನಾವು ಸಾಲ್ಟ್ ನೋಡೋದ್ರಿಂದ ನಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಉಪ್ಪು ಖಾರ ಎಷ್ಟಿದೆ ಅಂತ. ಈ ಟೈಮಲ್ಲಿ ನೀವು ಖಾರ ಕೂಡ ಆ್ಯಡ್ ಮಾಡ್ಕೊಬೋದು. ನೋಡಿ ಇವಾಗ ಇಷ್ಟು ಇದು ಕುದ್ದಿದಾದಮೇಲೆ ಈಗ ನಾನು ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಕ್ಕಿನ ಆ್ಯಡ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ವಿಸಿಲ್ ತೊಗೊಂಡ್ರೆ ಪರ್ಫೆಕ್ಟಾಗಿ ಸೋಯಾ ಚಂಕ್ಸ್ ಪಲಾವ್ ರೆಡಿಯಾಗಿರುತ್ತೆ. ಇದು ಲಂಚ್ ಬಾಕ್ಸ್ಗಂತೂ ಹೇಳಿ ಮಾಡಿಸಿರೋ ರೆಸಿಪಿ.
ಸೊ ಇದು ಇವಾಗ ಕಂಪ್ಲೀಟಾಗಿ ಆಗಿದೆ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಿಲ್ ತಗೊಳ್ಳೋಣ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋ ಟೈಮ್. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಕೊಡಿ, ಮತ್ತು ಇನ್ನೂ ಇಷ್ಟ ಆಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇದು ಈಗ ಕಂಪ್ಲೀಟಾಗಿ ಆಗಿದೆ ನೋಡಿ. ಇದು ವಿಸಿಲ್ ತೆಗೆದ್ಮೇಲೆ ಎಷ್ಟು ಉದ್ರಾಗಿ ಚೆನ್ನಾಗಿ ಹರಳ್ಕೊಂಡಿದೆ. ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗಾಯಿತು ಅನ್ನೋದನ್ನು ತಿಳಿಸಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಅಥವಾ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಎಲ್ರಿಗೂ. ಬಾಯ್ ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.